ಓಂ ಶ್ರೀ ಮಂಜುನಾಥಾಯ ನಮಃ. ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ, ಸ್ನೇಹಿತರೆ, ನನ್ನ ಹೆಸರು ಮಣಿಕಂಠ ಅಂತ ಹೇಳಿ, ನಂಜನಗೂಡಿಂದ 211ನೇ ವಿಶೇಷ ಮಧ್ಯವರ್ಜನ ಶಿಬಿರದಲ್ಲಿ ನಾನು ಸೇರಿ ಪಾನಮುಕ್ತನಾಗಿ ಒಬ್ಬ ನವಜೀವನ ಸದಸ್ಯನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಒಂದು ಕುಡಿತದ ಜೀವನ ಹೇಗಿತ್ತು ಅಂತಂದರೆ, ಈ ಒಂದು ಮದ್ಯಪಾನವನ್ನು ಒಂದು ಮೋಜು ಮಸ್ತಿಗೆ ಅಂತ ನನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ನಾನು ಮದ್ಯಪಾನ ಕಲ್ತಿದ್ದು. ನನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಯಾವ ರೀತಿ ಅಂತಂದರೆ, ನಮ್ಮದು ಒಂದು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ವ್ಯಾಪಾರ ಮಾಡುವಂತಹ ಒಂದು ಕಸಬು. ಬೇರೆ ರಾಜ್ಯಗಳಿಗೆ ಹೋಗಿ ವ್ಯಾಪಾರಗಳನ್ನ ಮಾಡ್ತಾಯಿದ್ದೆ. ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ನನ್ನ ಸ್ನೇಹಿತರು ಎಲ್ಲರೂ, ನನ್ನ ಪೊಲೀಸ್ಗಳು ಎಲ್ಲ ಸೇರ್ತಿದ್ರು. ಅಲ್ಲಿ ಒಂದು ಹೇಗೆಂದರೆ, ನನಗೆ ಸಿಕ್ಕುತ್ತೆ, ಮಜಾ ಸಿಕ್ಕುತ್ತೆ, ಒಂದು ಮೋಜು ಮಸ್ತಿ ಸಿಕ್ಕುತ್ತೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯಲ್ಲಿ ಈ ಮದ್ಯಪಾನವನ್ನು ನಾನು ರೂಢಿ ಮಾಡಿಕೊಂಡೆ. ಅದು ಹೋಗ್ತಾ ಹೋಗ್ತಾ ಹೇಗೆ ಆಯಿತು ಅಂತಂದರೆ, 6 ತಿಂಗಳಿಗೋ 3 ತಿಂಗಳಿಗೋ ಮದ್ಯಪಾನ ಮಾಡ್ತಿದ್ದಂಥ ಒಂದು ವ್ಯಕ್ತಿ ಪ್ರತಿ 3 ತಿಂಗಳಿಗೊಮ್ಮೆ ನಾನು ಈ ಮದ್ಯಪಾನ ಮಾಡ್ತಿದ್ದೆ. ಈ 3 ತಿಂಗಳು ಬಿಟ್ಟು ಮತ್ತೆ 1 ತಿಂಗಳಿಗೊಮ್ಮೆ ನನಗೆ ಈ ಮದ್ಯಪಾನ ಬೇಕು ಅನ್ನೋ ರೀತಿ ಆಯಿತು. ಅದೇ ರೀತಿ ಹೋಗ್ತಾ ಹೋಗ್ತಾ ಯಾವ ರೀತಿ ಆಯಿತು ಅಂತಂದರೆ, ಪ್ರತಿ ದಿನ ಪ್ರತಿ ವಾರ ಈ ಮದ್ಯಪಾನ ಇಲ್ಲದೆ ನನ್ನ ಜೀವನ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಟ್ಟಕ್ಕೆ ಆ ಒಂದು ಚಟ ನನ್ನ ತಲೆಗೆ ಏರ್ತು. ಈ ತಲೆಗೆ ಏರಿದಾಗ ಇದನ್ನು ಬಿಡಬೇಕು. ಅದು ನಾನು ನನ್ನ ಪಾಡಿಗೆ ನಾನು ಕುಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದರೆ ಯಾರೂ ಏನೂ ಮಾತಾಡ್ತಾ ಇರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಏನಾಯಿತು ಅಂತಂದರೆ, ನನ್ನ ವ್ಯಕ್ತಿತ್ವದ ಮೇಲೆ ಅದು ಸ್ವಲ್ಪನೇ ಆ ಒಂದು ಮದ್ಯಪಾನ ಪರಿಣಾಮ ಬೀರೋದಕ್ಕೆ ಸ್ಟಾರ್ಟ್ ಆಯಿತು. ಆ ಪರಿಣಾಮ ಯಾವ ರೀತಿ ಅಂತಂದರೆ, ನೋಡಿದ ಜನ ಆಚೆ ಈಚೆ ಅವರು ಪ್ರತಿಯೊಬ್ಬರು ನನ್ನ ಸ್ನೇಹಿತರು ನನ್ನ ನೋಡಿದ್ರೆ ಬೇರೆ ರೀತಿಯೇ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 4 ಜನ ನನ್ನ ಸ್ನೇಹಿತರು ನಿಂತಿದ್ದಾರೆ ಅಂತಂದರೆ, ಆ ಜಾಗಕ್ಕೆ ನಾನು ಹೋಗಿ ನಿಂತ್ಕೊಂಡ್ರೆ ನನ್ನ ಅವಾಯ್ಡ್ ಮಾಡೋಕ್ಕೆ ನನ್ನ ಸ್ನೇಹಿತರು ನೋಡಿದ್ರು. ಅದು ನನಗೆ ಗೊತ್ತಾಗ್ತಿತ್ತು. ನಮ್ಮ ತಂದೆ ತಾಯಿ ಹೇಳಿದ್ರು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೇಳಿದ್ರು, ನಮ್ಮ ಮನೇಲೆಲ್ಲ ಹೇಳಿದ್ರು, ನಮ್ಮ ಮಿಸಸ್ ಹೇಳಿದ್ರು. ಯಾರು ಹೇಳಿದ್ರು ಸಹ ನಾನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನಾನು ಮಾಡಿದ್ದೆ ಸರಿ, ನಾನು ಏನು ಮಾಡಿದ್ದೆ ಅದೇ ಸರಿ ಅಂತ ನಾನು ವಾದ ಮಾಡ್ತಿದ್ದೆ, ನಾನು ಸಮರ್ಥನೆ ಮಾಡ್ಕೊತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಅದು ನನ್ನ ವ್ಯಕ್ತಿತ್ವನೇ ತಿನ್ನೋಕ್ಕೆ ಸ್ಟಾರ್ಟ್ ಆಯಿತು. ಅನೇಕ ಡಾಕ್ಟ್ರುಗಳಿಗೆ ತೋರಿಸಿದೆ, ಕೌನ್ಸಿಲಿಂಗ್ ತಗೊಂಡೆ. ಆದರೂ ಸಹ ನನಗೆ ಏನೂ ಸಹ ಅದು ಯೂಸ್ ಆಗಲಿಲ್ಲ. ಒಂದು 6 ತಿಂಗಳು ಬಿಡೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಒಂದು 3 ತಿಂಗಳು ಬಿಡೋದು, ಮತ್ತೆ ಸ್ಟಾರ್ಟ್ ಮಾಡೋದು ಮಾಡ್ತಾಯಿದ್ದೆ. ಏನೇ ಮಾಡಿದ್ರು ಸಹ ಏನಾದ್ರು ಮಾಡಿ ಈ ಮದ್ಯಪಾನ ನಾನು ಬಿಡಬೇಕು. ಲಾಸ್ಟ್ಗೆ ನನ್ನ ಮಗಳು, ನನ್ನ 5 ವರ್ಷದ ಪಾಪು ಬಂದು, ಪಾಪ ನೀನು ಜ್ಯೂಸ್ ಕುಡಿಬೇಡ ಪಾಪ ಅನ್ನೋ ರೀತಿ ಹೇಳೋ ಲೆವೆಲ್ಗೆ ಬಂತು. ಅದು ನನ್ನ ಮನಸ್ಸಿಗೆ ಪರಿಣಾಮ ಬೀಳ್ತು. ಯಾವ ರೀತಿ ಅಂತಂದರೆ, ಸ್ನೇಹಿತರೆ, ಈ ಮಕ್ಕಳ ಬಗ್ಗೆ ನಾನು ಏನು ಕೇಳ್ತಿದ್ದೀನಿ ಅಂತಂದರೆ, ಚಿಕ್ಕ ಮಕ್ಕಳ ಬಗ್ಗೆ ಒಂದು ಮನಸ್ಸಿನ ಬಗ್ಗೆ, ಒಂದು ಪುಟ್ಟ ಮನಸ್ಸಿನ ಬಗ್ಗೆ ತುಂಬ ಪರಿಣಾಮ ಬೀರುತ್ತೆ ಈ ಮದ್ಯಪಾನ ಅನ್ನೋದು. ಆ ಒಂದು ನಾವು ಮದ್ಯಪಾನ ಮಾಡ್ತೀವಿ ಅಂತಂದರೆ ನಮಗೆ ಮಾತ್ರ ಅಲ್ಲ, ಒಂದು ಸಮಾಜಕ್ಕೆ, ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವ್ರಿಗೂ ಸಹ ಪರಿಣಾಮ ಬೀರುತ್ತೆ. ಅಕ್ಕಪಕ್ಕದ ಮನೆಯವರಿಗೆ, ಮನೆಯಲ್ಲಿ ಅದು ತುಂಬಲಾರದ ಒಂದು ಪರಿಣಾಮ ಬೀರುತ್ತೆ ಅನ್ನೋ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಹೋದಾಗ ನನಗೆ ಗೋವಿಂದಣ್ಣ ಅವ್ರ ಮುಖಾಂತರ ನನಗೆ ಧರ್ಮಸ್ಥಳದ ಫೋನ್ ನಂಬರ್ ಸಿಕ್ತು. ಮಣಿಕಂಠ ಅವರೇ, ನೀವು ಅಲ್ಲಿಗೆ ಹೋಗಿ ಖಂಡಿತವಾಗ್ಲೂ ನಿಮಗೆ 2 ದಿನದಲ್ಲಿ ನಿಮಗೆ ಪರಿಣಾಮ ಸಿಗುತ್ತೆ, ಒಂದು ರಿಸಲ್ಟ್ ಸಿಗುತ್ತೆ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ರು. ಉಜಿರೆಯಲ್ಲಿ 211ನೇ ಮಧ್ಯವರ್ಜನ ಶಿಬಿರ, ವಿಶೇಷ ಮಧ್ಯವರ್ಜನ ಶಿಬಿರ ನಡೀತಿತ್ತು. ನಮ್ಮ ಮಿಸರ್ ಜೊತೆನೂ ಹೋಗ್ತಾನೂ ಹೇಳ್ಕೊಂಡು ಹೋದೆ. ನಾನು ಇಲ್ಲ, ನಾನು ಮದ್ಯಪಾನ ನಾನು ಬಿಟ್ಬಿಡ್ತೀನಿ, ಮಂಜುನಾಥೇಶ್ವರನ ಮೇಲೆ ಆಣೆ ಮಾಡಿಬಿಟ್ಟು ನಾನು ಬಿಟ್ಬಿಡ್ತೀನಿ, ನಮ್ಮ ಮಧ್ಯವರ್ಜನ ಶಿಬಿರಕ್ಕೆ ಮಾತ್ರ ನಾನು ಸೇರಲ್ಲ ಅಂತ ನಾನು ಹೋದೆ. ಬಟ್ ಏನಂದರೆ, ಅಲ್ಲಿ ಹೋದಾಗ ಅಲ್ಲಿ ಮೊದಲಿಗೆ ನನ್ನ ಗುರುಗಳಾದ ನಂದಕುಮಾರ್ ಸರ್ ಮತ್ತು ಮೋಹನ್ ಸರ್ ಮಾತಾಡ್ತಿದ್ರು. ಅರ್ಧ ಗಂಟೆ ಒಂದು ಮಾತಾಡ್ತಿದ್ರು. ಒಂದು ದೈವಿಕ ಚಿಕಿತ್ಸೆ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಅಲ್ಲಿ ಹೇಳೋರು ಮದ್ಯಪಾನ ನಾವು ಬಿಡಿಸ್ತೀವಿ ಅಂತ ಹೇಳಲ್ಲ. ಆ ಒಂದು ವಿಶೇಷ ಮಧ್ಯವರ್ಜನ ಶಿಬಿರ ಇಲ್ಲಿಗೆ ಬಂದು 1 ವಾರ ಇದ್ದರೆ ನಿಮಗೆ ನೀವೇ ಬಿಡ್ತೀರಿ ಅನ್ನೋ ಒಂದು ಮಾತು ಹೇಳಿದ್ರು. ಆ ಒಂದು ವಿಶೇಷ ಮಧ್ಯವರ್ಜನ ಶಿಬಿರದಲ್ಲಿ ನಾನು ಪಾನಮುಕ್ತನಾಗಿದ್ದು ಮಾತ್ರ ಅಲ್ಲ, ಒಂದು ದೈವಿಕ ಚಿಕಿತ್ಸೆಯಿಂದ ಸಂಸ್ಕಾರ ಎಲ್ಲನೂ ನನ್ನ ಹತ್ರನೇ ಇತ್ತು, ಪ್ರತಿಯೊಂದು ನನ್ನ ಹತ್ರನೇ ಇತ್ತು. ಬಟ್ ಯಾವ ರೀತಿ ಉಪಯೋಗಿಸ್ಬೇಕು, ಎಲ್ಲಿ ತಲೆ ಎತ್ತಿ ಮಾತಾಡಬೇಕು, ಎಲ್ಲಿ ತಲೆ ತಗ್ಗಿಸ್ಬೇಕು ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಒಂದು ವಾರದ ಮಧ್ಯವರ್ಜನ ಶಿಬಿರ ಎಲ್ಲ ರೀತಿ ನನಗೆ ಕಲಿಸಿದೆ. ಉತ್ತಮವಾದ ಜೀವನ ನಡೆಸ್ತಿದ್ದೀನಿ. ಫಸ್ಟ್ ಮದ್ಯಪಾನ ಮಾಡ್ತಿರ್ಬೇಕಾದ್ರೆ ಮನೇಲಿ ನೆಮ್ಮದಿ ಇರಲಿಲ್ಲ, ಶಾಂತಿ ಇರಲಿಲ್ಲ. ಏನೇ ದುಡಿದ್ರೂ, ಏನೇ ಇದು ಮಾಡಿದ್ರು ಶಾಂತಿ ನೆಮ್ಮದಿ ಮನೇಲಿ ಕೊಡೋಕ್ಕಾಗ್ತಿರ್ಲಿಲ್ಲ. ಏನಕ್ಕೆ ಅಂತಂದರೆ ಈ ಮದ್ಯಪಾನದಿಂದ. ಬಟ್ ಪಾನಮುಕ್ತನಾದ ಮೇಲೆ ಒಳ್ಳೆ ಉತ್ತಮವಾದ ಜೀವನ ನಡೆಸ್ತಿದ್ದೀನಿ. 1.5 ವರ್ಷದಿಂದ 2 ವರ್ಷದಿಂದ ನಾನು ಪಾನಮುಕ್ತನಾಗಿ ನಾನು ಉತ್ತಮವಾದ ಜೀವನ ನಡೆಸ್ತಿದ್ದೀನಿ. ಅನೇಕ ನನ್ನ ಸ್ನೇಹಿತರನ್ನ, ಸಂಬಂಧಿಕರನ್ನ, ಸುಮಾರು 50ರಿಂದ 60 ಜನ ನನ್ನ ಸ್ನೇಹಿತರನ್ನ, ಸಂಬಂಧಿಕರನ್ನ ಇದೇ ಮಧ್ಯವರ್ಜನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಏರ್ಪಡಿಸಿದಂಥ
ವಿಶೇಷ ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ಅವರು ಸಹ ಪಾನಮುಕ್ತರಾಗಿ ನೆಮ್ಮದಿ ಜೀವನ ಮಾಡ್ತಿದ್ದಾರೆ, ಉತ್ತಮವಾದ ಜೀವನ ನಡೆತಿದ್ದಾರೆ. ಪಾನಮುಕ್ತರಾಗಿ ಅವರು ಸಹ ಒಂದು ಉತ್ತಮ ಮಟ್ಟದಲ್ಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಮತ್ತು ಅವರ ಇಂತಹ ಅನೇಕ ಕಾರ್ಯಕ್ರಮಗಳಿಗೆ ಅವರ ಅಭಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಜೈ ಧರ್ಮಸ್ಥಳ, ಜೈ ಜನಜಾಗೃತಿ ವೇದಿಕೆ. ಧನ್ಯವಾದಗಳು ಸ್ನೇಹಿತರೆ.